ಧನ್ಯವಾದಗಳು. ನಾನು ನಿಮ್ಮ ನಗರ ನಾಗೇಶ್. ಇದು ಇಡೀ ರಾಜ್ಯದ ನ್ಯಾಯಾಂಗ ಇತಿಹಾಸದಲ್ಲಿಯೇ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ವಿಚಾರ ಕಣ್ರಿ. ನ್ಯಾಯಾಂಗದಲ್ಲಿ ಇನ್ನೂ ನಂಬಿಕೆ ಇದೆ ಎಂಬುದು ಇಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಈಗ ಜೈಲು ಸೇರಿದ್ದಾರೆ ಕಣ್ರಿ. ಜೀವಾವಧಿ ಶಿಕ್ಷೆಯಿಂದ ಜೈಲು ಸೇರಿದ್ದಾರೆ. ಇವರೊಂದಿಗೆ ಅಂದಿನ ಧಾರವಾಡ ಉಪನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಚನ್ನಕೇಶ ಬಡಿಗೇರೆ ಇವರಿಗೂ 7 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಹೌದು ಕಣ್ರಿ, 2015ರಲ್ಲಿ ಯೋಗೇಶ್ ಗೌಡ ಎಂಬ ಜಿಲ್ಲಾ ಪಂಚಾಯತಿ ಸದಸ್ಯನ ಹತ್ಯೆಯಾಗುತ್ತದೆ. ಇಡೀ ಪ್ರಕರಣವನ್ನು ಅಂದಿನ ಪೊಲೀಸರು ತಿಪ್ಪೆ ಸಾರಿಸಿದ್ದರು ಕಣ್ರಿ. ಇದರಲ್ಲಿ ವಿನಯ್ ಕುಲಕರ್ಣಿದು ಏನೂ ಪಾತ್ರವಿಲ್ಲವೆಂದು ಪೊಲೀಸರು ತಿಪ್ಪೆ ಸಾರಿಸಿ, ಇದೇ ಚನ್ನಕೇಶವ ಬಡಿಗೇರೆ ಇಲ್ಲಿನ ಏನೂ ಪಾತ್ರವಿಲ್ಲವೆಂದು ಇಲ್ಲಿ ತಿಪ್ಪೆ ಸಾರಿದ್ದರು. 2015ರಲ್ಲಿ ನಡೆದ ಪ್ರಕರಣ 2016ರಲ್ಲಿ ಒಂದು 8-9 ತಿಂಗಳು ಜೈಲು ಸೇರಿದ್ದ ವಿನಯ್ ಕುಲಕರ್ಣಿ ಅಲ್ಲಿಂದ ಹೊರಬಂದಿದ್ದರು. ಆಗ ಸಹ ಕಾಂಗ್ರೆಸ್ ಸರ್ಕಾರವಿದ್ದು ಅಲ್ಲಿನ ಪ್ರಭಾವಿ ನಗರಾಭಿವೃದ್ಧಿ ಸಚಿವ ಆಗಿದ್ದ ವಿನಯ್ ಕುಲಕರ್ಣಿ. ಇದು ತದನಂತರ 2018ರಲ್ಲಿ ಮತ್ತೆ ಕಾಂಗ್ರೆಸ್ ಹಾಗೂ JDS ಸಮ್ಮಿಶ್ರ ಸರ್ಕಾರ ಬಂದಾಗಲೂ ವಿನಯ್ ಕುಲಕರ್ಣಿ ಸೇಫ್. ಆದರೆ 2019ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲೊಂದು ಪಣ ತೊಟ್ಟಿದ್ದಾರೆ ಕಣ್ರಿ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕೆಂದು ಹೇಳಿದಂಥ ಯಡಿಯೂರಪ್ಪ 2019ರಲ್ಲಿ ಮುಖ್ಯಮಂತ್ರಿ ಆಗುತ್ತಿದ್ದ ಹಾಗೆ ಇಡೀ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸುತ್ತದೆ. CBI ಕರಾರುವಕ್ಕಾದ ತನಿಖೆಯನ್ನು ಪೂರ್ಣಗೊಳಿಸಿದ್ದು ನಿನ್ನೆ ಯೋಗೇಶ್ ಗೌಡನ ಹತ್ಯೆ ಪ್ರಕರಣದ ವಿನಯ್ ಕುಲಕರ್ಣಿ ಸೇರಿ 17 ಜನರಿಗೆ ಜೀವಾವಧಿ ಶಿಕ್ಷೆ ಆಗುತ್ತದೆ. ಅದರಲ್ಲಿ 2 ಮಾಪಿ ಸಾಕ್ಷಿ ಎಂದು ಪರಿಗಣಿಸಿ ಅವರನ್ನು ಹೊರತುಪಡಿಸಿದರೆ ಪೊಲೀಸ್ ಇನ್ಸ್ಪೆಕ್ಟರಿಗೆ 7 ವರ್ಷ ಜೈಲು ಶಿಕ್ಷೆ ಹಾಗೂ ವಿನಯ್ ಕುಲಕರ್ಣಿ ತಂಡದ 17 ಸದಸ್ಯರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ಇಡೀ ರಾಜ್ಯದಲ್ಲಿಯೇ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ವಿಧಿಸಿದೆ ಎಂದರೂ ತಪ್ಪಾಗಲಾರದು. ನಮ್ಮ ನ್ಯಾಯಾಂಗ ಇಲಾಖೆ ಇನ್ನೂ ಸದೃಢವಾಗಿದೆ ಎಂಬುದಕ್ಕೆ ವಿನಯ್ ಕುಲಕರ್ಣಿ ಪ್ರಕರಣವೇ ಸಾಕ್ಷಿ ಕಣ್ರಿ. CBI ಅಧಿಕಾರಿಗಳು ಕರಾರುವಕ್ಕಾಗಿ ತನಿಖೆ ನಡೆಸಿ ವಿನಯ್ ಕುಲಕರ್ಣಿ ಹಾಗೂ ಇವರ 17 ಜನ ಸಹಚರರು ಆರೋಪಿಗಳೆಂದು ಜೀವಾವಧಿ ಶಿಕ್ಷೆ ವಿಧಿಸಿದೆ. ಜೀವಾವಧಿ ಶಿಕ್ಷೆ ಎಂದರೆ ಇಲ್ಲಿ ನಿಮಗೊಂದು ಹೇಳುತ್ತೇನೆ ಕೇಳಿ. ಜೀವಾವಧಿ ಶಿಕ್ಷೆ ಎಂದರೆ ಜೀವನ ಪರ್ಯಂತ ಶಿಕ್ಷೆ ಕಣ್ರಿದು. 14 ವರ್ಷ ಶಿಕ್ಷೆ ಇರಬಹುದು. 14 ವರ್ಷ ಶಿಕ್ಷೆ ಮುಗಿದ ನಂತರ ಅವರ ಸನ್ನಡತೆಯಿಂದ ಬಿಡುಗಡೆ ಮಾಡಬಹುದು ಅಥವಾ ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯುವಂಥ ಶಿಕ್ಷೆಯನ್ನು ವಿಧಿಸಬಹುದು. ಇದಕ್ಕೆ ಜೀವಾವಧಿ ಶಿಕ್ಷೆ ಎಂಬುದು. ಈ ಜೀವಾವಧಿ ಶಿಕ್ಷೆಗೆ ಮಾಜಿ ಸಚಿವ ಹಾಲಿ ಶಾಸಕ ವಿನಯ್ ಕುಲಕರ್ಣಿ ಸಹ ಈಗ ಭಾಗಿಯಾಗಿದ್ದಾರೆ. ಈಗ ತನ್ನ ತಪ್ಪಿನ ಅರಿವಾದ ಮೇಲೆ ವಿನಯ್ ಕುಲಕರ್ಣಿ ಕೋರ್ಟಿನ ಕಟಕಟೆಯಲ್ಲಿ ನ್ಯಾಯಾಂಗದಲ್ಲಿ ಕಣ್ಣೀರು ಸುರಿಸಿದರೆ ಏನು ಬಂತು ಕಣ್ರಿ. ನನಗೆ 2 ಜನ ಪ್ರಾಯಕ್ಕೆ ಬಂದ ಮದುವೆಗೆ ಬಂದ ಹೆಣ್ಣು ಮಕ್ಕಳಿದ್ದಾರೆ. ನಾನು 300 ಎಮ್ಮೆಗಳನ್ನು ಸಾಕುತ್ತಿದ್ದೇನೆ. ನಾನು ಜನನಾಯಕ, ಜನಸೇವಕ ಎಂದೆಲ್ಲ ಕಣ್ಣೀರಿಟ್ಟರೆ ತಪ್ಪು ಮಾಡುವಾಗ ಅರಿವಾಗಿರಲಿಲ್ಲವೇನ್ರಿ? ಯೋಗೇಶ್ ಗೌಡನ ಪತ್ನಿ, ತಾಯಿ ಹಾಗೂ ಸಾಮಾಜಿಕ ಹೋರಾಟಗಾರರು ಹಾಗೂ ಯೋಗೇಶ್ ಗೌಡನ ಅಣ್ಣ ಅಂದು ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದರೂ ಇವರದೇ ಸರ್ಕಾರವಿತ್ತು. ಇಲ್ಲಿ ಈ ವಿನಯ್ ಕುಲಕರ್ಣಿಗೆ ಇಡೀ ಸರ್ಕಾರವೇ ಅಂದು ಏನೂ ಮಾಡಿಲ್ಲ ಕಣ್ರಿ. ಯೋಗೇಶ್ ಗೌಡನ ಪತ್ನಿ ಸಹ ಇಲ್ಲಿ ಹೋರಾಟ ನಡೆಸಿ ಕೊನೆಗೆ ಆ ರಾಜಕೀಯ ಕೈವಾಡದಲ್ಲಿ BJPಯಲ್ಲಿದ್ದ ಯೋಗೇಶ್ ಗೌಡನ ಪತ್ನಿ ಸಹ ಕಾಂಗ್ರೆಸ್ ಸೇರಿಕೊಳ್ಳುತ್ತಾರೆ. ಆದರೆ ಯೋಗೇಶ್ ಗೌಡನ ಅಣ್ಣ, ತಾಯಿ ಹಾಗೂ ಸಾಮಾಜಿಕ ಹೋರಾಟಗಾರರು ಇಡೀ ಪ್ರಕರಣವನ್ನು ಬಿಡುವುದಿಲ್ಲ, ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. CBI ಅಧಿಕಾರಿಗಳು ಇಡೀ ಪ್ರಕರಣವನ್ನು ಕರಾರುವಕ್ಕಾಗಿ ತನಿಖೆ ವ್ಯಕ್ತಪಡಿಸುತ್ತಾರೆ. ಇಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಗ್ಗೆ ನಿಮಗೊಂದಿಷ್ಟು ಹೇಳುವುದಾದರೆ, ಹುಟ್ಟಿದ್ದು ನವೆಂಬರ್ 7, 1968, ಗುಮ್ಮನಗೋಳ, ಧಾರವಾಡ ಜಿಲ್ಲೆ ಕ್ಷೇತ್ರ ಧಾರವಾಡ ಗ್ರಾಮೀಣ ಕ್ಷೇತ್ರದಿಂದ ಇವರು ಎಲೆಕ್ಟ್ ಆಗಿ ಬಂದರು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಸೇರಿದ ಇವರು 2015ರಿಂದ 2018ರವರೆಗೆ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಇವರು 2013ರಿಂದ 2018ರವರೆಗೆ ಶಾಸಕರಾಗಿದ್ದ ಇವರ ಅಭಿವೃದ್ಧಿ ಕೆಲಸವೆಂದರೆ 32 ಕೋಟಿ ರು ವೆಚ್ಚದಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಹಾಗೂ
128 ಕೋಟಿ ರು ಲಿಫ್ಟ್ ಇರಿಗೇಷನ್ ಯೋಜನೆ ಹಾಗೂ ಪ್ರಸ್ತುತ ಇಡೀ ಪ್ರಕರಣ 2016ರಿಂದಲೂ ತಿಪ್ಪೆ ಸಾರುತ್ತಿದ್ದ ಪ್ರಕರಣ ಇದೀಗ CBI 2019ರಲ್ಲಿ ಎಂಟ್ರಿಯಾದಾಗ 6 ವರ್ಷಗಳ ಕಾಲ ಕೋರ್ಟಿನಲ್ಲಿ ಟ್ರಯಲ್ ನಡೆದು ಇಂದು ಎಲ್ಲರೂ ಆರೋಪಿಗಳೆಂದು ಸಾಬೀತಾಗಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ವ್ಯವಸ್ಥೆ ಹೇಳಬೇಕೆಂದರೆ ನಾಚಿಕೆಯಾಗುತ್ತದೆ ಕಣ್ರಿ. ವಿನಯ್ ಕುಲಕರ್ಣಿಯ ಬೂಟ್ ನೆಕ್ಕುತ್ತಿದ್ದಂಥ ಪೊಲೀಸರು ಇಂದು ಜೈಲು ಸೇರುವಂತಾಗಿದೆ ನೋಡ್ರಿ. ಇನ್ನೊಂದು ವಿಶೇಷವೆಂದರೆ ಯೋಗೇಶ್ ಗೌಡನ ಹತ್ಯೆಗಿಂತ ಮೊದಲು ಇದೇ ವಿನಯ್ ಕುಲಕರ್ಣಿಯ ಫಾರಂ ಹೌಸ್ನಲ್ಲಿ ಉನ್ನತ ಅಧಿಕಾರಿಗಳು ಹಾಗೂ ಅಲ್ಲಿ ಹತ್ಯೆಗೆ ಸಂಚು ರೂಪಿಸಿದವರು ಎಲ್ಲರೂ ಮೀಟಿಂಗ್ ಸೇರಿದ್ದರಂತೆ. ಈ ಕೊಲೆಯನ್ನು ಹೇಗೆ ಮಾಡಬೇಕು, ಕೊಲೆ ಮಾಡಿದ ನಂತರ ಯಾವ ರೀತಿ ತಪ್ಪಿಸಿಕೊಳ್ಳಬೇಕೆಂದು ಉನ್ನತ ಪೊಲೀಸ್ ಅಧಿಕಾರಿಗಳ ಮೀಟಿಂಗನ್ನು ಈ ವಿನಯ್ ಕುಲಕರ್ಣಿ ತನ್ನ ಫಾರಂ ಹೌಸ್ನಲ್ಲಿ ಕರೆದಿದ್ದಾನೆ ಎಂದರೆ ಏನು ಹೇಳಬೇಕ್ರಿ? ನ್ಯಾಯಾಂಗ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ? ವಿನಯ್ ಕುಲಕರ್ಣಿ ನಾನೀಗ ಕೊಲೆ ಮಾಡುತ್ತೇನೆ, ಕೊಲೆ ಮಾಡಿದ ಮೇಲೆ ಯಾವ ರೀತಿ ತಪ್ಪಿಸಿಕೊಳ್ಳಬೇಕು, ಇದಕ್ಕೆ ಮಾರ್ಗಸೂಚಿಗಳೇನು, ದಾರಿ ಏನು ಎಂಬ ಉನ್ನತ ಪೊಲೀಸ್ ಅಧಿಕಾರಿಗಳ ಕರೆದು ಮೀಟಿಂಗ್ ಮಾಡಿ ಇಲ್ಲಿ ಕೊಲೆ ಮಾಡುತ್ತಾರೆ ಎಂದರೆ ಆ ಒಂದು ಜೀವಕ್ಕಿಲ್ಲಿ ಬೆಲೆ ಇಲ್ವೇನ್ರಿ? ಯೋಗೇಶ್ ಗೌಡನಿಗೆ ವಿನಯ್ ಕುಲಕರ್ಣಿ ಪದೇ ಪದೇ ಆವಾಜ್ ಹಾಕುತ್ತಿದ್ದರಂತೆ, ನೀನು ರಾಜಕೀಯದಿಂದ ಹಿಂದೆ ಸರಿ, ರಾಜಕೀಯಕ್ಕೆ ನಿಲ್ಲಬೇಡ ಎಂದು ಎಷ್ಟೇ ಒತ್ತಾಯಿಸಿದ್ದರೂ ವಿನಯ್ ಕುಲಕರ್ಣಿ ಮಾತನ್ನು ಕೇಳದೆ ಯೋಗೇಶ್ ಗೌಡ ತನ್ನ ರಾಜಕೀಯ ಛಾಪನ್ನು ಅಲ್ಲಿ ಮೂಡಿಸಿದ್ದರು. ಯಾವಾಗ ನನಗೆ ಸರಿಸಮಾನಾಗುತ್ತಾನೆ, ನನ್ನಕ್ಕಿಂತ ಮೇಲೋಗುತ್ತಾನೆ ಯೋಗೇಶ್ ಗೌಡ ಎಂಬ ಅರಿತಂತ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡನ ಹತ್ಯೆಗಿಲ್ಲಿ ಸಂಚು ರೂಪಿಸ್ತಾರೆ. ಆ ಧಾರವಾಡ ಜನತೆ ಈ ವಿನಯ್ ಕುಲಕರ್ಣಿಗೆ ಮತ ಚಲಾಯಿಸಿದವರು ಹೇಗಿರಬೇಕೆಂದು ನೀವೊಮ್ಮೆ ಯೋಚನೆ ಮಾಡಿ. 2018ರಲ್ಲಿ ಚುನಾವಣೆ ಬಂದಾಗ ಇದೇ ವಿನಯ್ ಕುಲಕರ್ಣಿ ಅಂದು ಜೈಲಿನಲ್ಲಿರುತ್ತಾರೆ. ಧಾರವಾಡಕ್ಕೆ ಕಾಲಿಡಬಾರದು ಎಂಬ ಕೋರ್ಟ್ ಆದೇಶವಿರುತ್ತದೆ. ಆದರೆ ವಿನಯ್ ಕುಲಕರ್ಣಿ ಧಾರವಾಡಕ್ಕೂ ಕಾಲಿಡುವುದಿಲ್ಲ. ಜೈಲಿನಲ್ಲಿದ್ದೇ ಚುನಾವಣೆಗೆ ನಿಂತು ಗೆದ್ದರು ಎಂದರೆ ಅಲ್ಲಿನ ಜನರು ಮೂರ್ಖರೇನ್ರಿ? ಇಂಥ ಕೊಲೆಗಡುಕನನ್ನೇ ಮತ್ತೆ ಆಯ್ಕೆ ಮಾಡಿ ತರುತ್ತಾರೆ ಎಂದರೆ ಧಾರವಾಡದ ಗ್ರಾಮೀಣ ಕ್ಷೇತ್ರದ ಮತದಾರರಿಗಿಲ್ಲಿ ಏನು ಹೇಳಬೇಕ್ರಿ? ವಿನಯ್ ಕುಲಕರ್ಣಿ ಇಂದು ಕೊಲೆಗಾರ ಎಂದು ನ್ಯಾಯಾಲಯವೇ ಆದೇಶ ನೀಡಿದೆ. CBI ಅಧಿಕಾರಿಗಳು ಕರಾರುವಕ್ಕಾದ ತನಿಖೆಯಿಂದ ವಿನಯ್ ಕುಲಕರ್ಣಿ ಇಂದು ಆರೋಪಿ ಎಂದು ಸಾಬೀತಾಗಿದೆ. ಅಂದು ಇವರದೇ ಸರ್ಕಾರವಿದ್ದಾಗ ಇವರು ಏನು ಮಾಡಿದ್ದರೂ ನಡೆಯುತ್ತಿತ್ತು. ಇದೇ ಸಿದ್ದರಾಮಯ್ಯ ಆವಾಗ ಮುಖ್ಯಮಂತ್ರಿ, ಇದೇ ವಿನಯ್ ಕುಲಕರ್ಣಿ ನಗರಾಭಿವೃದ್ಧಿ ಸಚಿವ ಹಾಗೂ ಧಾರವಾಡ ಉಸ್ತುವಾರಿ ಸಚಿವ ಆಗಿದ್ದಾಗ ಇಡೀ ಪೊಲೀಸ್ ಇಲಾಖೆಯನ್ನೇ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಂಥ ವಿನಯ್ ಕುಲಕರ್ಣಿ ಸುಮಾರು 10 ವರ್ಷಗಳ ಕಾಲ ಆಟ ಆಡಿ ನನ್ನದೇನೂ ತಪ್ಪಿಲ್ಲ, ನಾನು ನಿರ್ದೋಷಿಯಾಗಿ ಹೊರಬರುತ್ತೇನೆಂದು ಹುಮ್ಮಸ್ಸಿನಿಂದ ಹಣಬಲ, ತೋಳ್ಬಲ, ಅಧಿಕಾರ ಬಲದಿಂದ ಮೆರೆಯುತ್ತಿದ್ದ ವಿನಯ್ ಕುಲಕರ್ಣಿ ಗತಿ ಇಂದು ಏನಾಗಿದೆ ರೀ? ಇಂದು ತಪ್ಪು ಮಾಡಿದಾಗ ನಾನು 300 ಎಮ್ಮೆಗಳನ್ನು ಸಾಕಿದ್ದೇನೆ, ನನಗೆ ವಯಸ್ಸಿಗೆ ಬಂದ ಮದುವೆಗೆ ಬಂದ 2 ಹೆಣ್ಣು ಮಕ್ಕಳಿದ್ದಾರೆ, ನನಗೆ ದಯವಿಟ್ಟು ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಿ ಎಂದಾಗ ಅಂದು ಯೋಗೇಶ್ ಗೌಡನ ಹತ್ಯೆ ಮಾಡುವಾಗ ಇವನ ಬುದ್ಧಿ ಎಲ್ಲೋಗಿತ್ರಿ? ಈ ವಿನಯ್ ಕುಲಕರ್ಣಿಗೆ ಆಗ ರಾಜಕೀಯ ಬಲ, ಹಣಬಲ, ತೋಳ್ಬಲ ಎಲ್ಲವೂ ಇತ್ತು. ಆದರೆ ಇಂದು ಏನು ಇಲ್ಲದಂತಾಗಿದೆ. ಇದಕ್ಕೆ ಹೇಳೋದು ಕಣ್ರಿ, ನಮ್ಮ ನ್ಯಾಯಾಂಗ ಇನ್ನೂ ಗಟ್ಟಿ ಇದೆ, ನ್ಯಾಯಾಲಯ ವ್ಯವಸ್ಥೆ ಇನ್ನೂ ಗಟ್ಟಿ ಇದೆ ಎನ್ನುವುದಕ್ಕೆ. ಕೆಲವೊಂದು ಪೊಲೀಸರು ಈ ವಿನಯ್ ಕುಲಕರ್ಣಿ ಎಂಬಂಥ ರಾಜಕಾರಣಿಗಳ ಬೂಟು ನೆಕ್ಕಿ ಕೇಸನ್ನು ತಿಪ್ಪೆ ಸಾರಿಸಲು ಹೊರಡುತ್ತಾರೆ. ಅಂಥವರಿಗೂ ಇಂದು ನ್ಯಾಯಾಲಯ ಸರಿಯಾದ ಶಿಕ್ಷೆಯನ್ನೇ ವಿಧಿಸಿದೆ ಕಣ್ರಿ. ರಾಜಕಾರಣಿಗಳ ಅಧಿಕಾರಿಗಳ ಬೂಟು ನೆಕ್ಕುವಂಥ ಪೊಲೀಸ್ ಅಧಿಕಾರಿಗೂ ನ್ಯಾಯಾಲಯ ಇಂದು ಚಾಟಿ ಬೀಸಿದೆ. ಪೊಲೀಸ್ ಅಧಿಕಾರಿಗಳು ಯಾವುದೇ ಶಾಸಕನಾಗಿರಲಿ, ಸಚಿವನಾಗಿರಲಿ, ಅಂಥವರ ಮಾತಿಗೆ ಮನ್ನಣೆ ಕೊಟ್ಟರೆ ಏನಾಗುತ್ತದೆ ಎಂಬುದಕ್ಕೆ ಈ ಚೆನ್ನಕೇಶವನನ್ನು ನೋಡಿ ತಿಳಿದುಕೊಳ್ಳಬೇಕು. ಚೆನ್ನಕೇಶವ ಅಂದು ವಿನಯ್ ಕುಲಕರ್ಣಿಯ ಅಮಲ ದುಡ್ಡನ್ನು ಚೆನ್ನಾಗಿ ಮೆಂದು ಹಾಗೂ ವಿನಯ್ ಕುಲಕರ್ಣಿ ಹೇಳಿದ ಮಾತನ್ನು ಕೇಳಿಕೊಂಡು ಮೆರೆಯುತ್ತಿದ್ದ. ಆದ್ದರಿಂದ ಚೆನ್ನಕೇಶವ ತನ್ನ ಕಾಕಿ ಬಟ್ಟೆಯನ್ನು ಕಳಚಿಟ್ಟು ತನ್ನ ವೃತ್ತಿಯಿಂದಲೇ ಬಿಡುಗಡೆಗೊಂಡು 7 ವರ್ಷ ಜೈಲು ಸೇರುವಂತಾಗಿದೆ ಎಂದರೆ ಇದಕ್ಕೆ ಹೇಳೋದು ಕಣ್ರಿ, ನ್ಯಾಯಾಂಗ ವ್ಯವಸ್ಥೆ ಇನ್ನೂ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಗಟ್ಟಿ ಇದೆ ಎಂಬುದಕ್ಕೆ ಇದೊಂದೇ ಸಾಕ್ಷಿ ಕಣ್ರಿ. ಏನೇ ಇದ್ದರೂ ಮತ್ತೊಮ್ಮೆ ನಮ್ಮ ನ್ಯಾಯಾಂಗ ಇಲಾಖೆಗೆ ಹಾಗೂ CBI ಅಧಿಕಾರಿಗಳಿಗೆ
ಹಾಗೂ ಇಲ್ಲಿ ತೀರ್ಪು ಕೊಟ್ಟಂಥ ನ್ಯಾಯಾಧೀಶರನ್ನು ನಾವು ಮರೆಯುವಂತಿಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿಯೇ ಐತಿಹಾಸಿಕವಾದಂಥ ತೀರ್ಪು ಕೊಟ್ಟಿದ್ದಾರೆ ಎಂದರೂ ತಪ್ಪಾಗಲಾರದು. ಧನ್ಯವಾದಗಳೊಂದಿಗೆ CN23 ನ್ಯೂಸ್ ಚಾನಲ್. ನಾನು ನಿಮ್ಮ ನಗರ ನಾಗೇಶ್. ಧನ್ಯವಾದಗಳು. ನಾನು ನಿಮ್ಮ ನಗರ ನಾಗೇಶ್. ಇದು ಇಡೀ ರಾಜ್ಯದ ನ್ಯಾಯಾಂಗ ಇತಿಹಾಸದಲ್ಲಿಯೇ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ವಿಚಾರ ಕಣ್ರಿ. ನ್ಯಾಯಾಂಗದಲ್ಲಿ ಇನ್ನೂ ನಂಬಿಕೆ ಇದೆ ಎಂಬುದು ಇಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೇರಿದಂತೆ 17 ಜನ ಈಗ ಜೈಲು ಸೇರಿದ್ದಾರೆ ಕಣ್ರಿ. ಜೀವಾವಧಿ ಶಿಕ್ಷೆಯಿಂದ ಜೈಲು ಸೇರಿದ್ದಾರೆ. ಇವರೊಂದಿಗೆ ಅಂದಿನ ಧಾರವಾಡ ಉಪನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಚನ್ನಕೇಶ ಬಡಿಗೇರೆ ಇವರಿಗೂ 7 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಹೌದು ಕಣ್ರಿ, 2015ರಲ್ಲಿ ಯೋಗೇಶ್ ಗೌಡ ಎಂಬ